ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿ ಕಿಟ್ಟಿ. ನಾವು ಈ ತಿಂಗಳು ಜುಲೈ 2024 ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗೋ ಥರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕರೆಂಟ್ ಅಫೇರ್ಸು ಪ್ರತಿ ಎಕ್ಸಾಮ್ಸಲ್ಲೂ ಕ್ವಶನ್ಸ್ಗಳು ಬರ್ತಾ ಇರ್ತವೆ, ನೀವು ನೋಡಿರ್ತೀರ. ಅದರಲ್ಲೂ ಸ್ಟೇಟ್, ಇಂಟರ್ನ್ಯಾಷನಲ್ ಮತ್ತು ಎನ್ವೈರ್ಮೆಂಟಲ್ ರಿಲೇಟೆಡ್ ಮತ್ತು ನ್ಯಾಷನಲ್ ರಿಲೇಟೆಡ್ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಅದಕ್ಕೆ ಬೇಸಿಕ್ ಆಗೂ ಸಹ ಕೆಲವು ಪ್ರಶ್ನೆ ಕರೆಂಟ್ ಅಫೇರ್ಸ್ನ ಬೇಸ್ ಆಗಿಟ್ಕೊಂಡು ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಪ್ರಶಸ್ತಿಗಳಾಗಿರ್ಬೋದು, ಮತ್ತು ಯಾರಾದರೂ ನೇಮಕಾತಿ ಆಗಿದ್ರೆ, ರಿಟೈರ್ಮೆಂಟ್ ಆಗಿದ್ದರೆ, ಯಾವುದಾದ್ರೂ ಇಂಟರ್ನ್ಯಾಷನಲ್ ಇವೆಂಟ್ಸ್ಗಳಾಗಿದ್ದರೆ, ನ್ಯಾಷನಲ್ ಇವೆಂಟ್ಸ್ಗಳಾಗಿದ್ದರೆ, ಸ್ಪೋರ್ಟ್ಸ್ ಆಗಿರ್ಬೋದು, ಈ ರೀತಿ ಪ್ರಶ್ನೆಗಳನ್ನ ಪ್ರತಿ ಪರೀಕ್ಷೆಯಲ್ಲೂ ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಪ್ರತಿ ತಿಂಗಳು ಎಕ್ಸಾಮ್ಸ್ಗೆ ಓರಿಯೆಂಟೇಷನ್, ಎಕ್ಸಾಮ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕರೆಂಟ್ ಅಫೇರ್ಸ್ನ ಓದಬೇಕಾಗುತ್ತೆ. ಯಾಕೆಂದರೆ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನ್ ಸಾರ್ಟ್ ಔಟ್ ಮಾಡಬೇಕು, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಸಾರ್ಟ್ ಔಟ್ ಮಾಡಿಕೊಂಡು ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈ ಕರೆಂಟ್ ಅಫೇರ್ಸ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋಗಳಲ್ಲಿ ಬಹುಮುಖ್ಯವಾಗಿ ಎಕ್ಸಾಮ್ಸ್ಗೆ ಬರೋವಂಥ ಪ್ರಶ್ನೆಗಳ ಮೇಲೇ ನಾವು ಫೋಕಸ್ ಮಾಡಿರ್ತೀವಿ. ಇದಲ್ಲದೇನೂ ಪ್ರಶ್ನೆಗಳು ಬರಬಹುದು, ಅದಕ್ಕೋಸ್ಕರ ನೀವು ಬಿ ಪ್ರಿಪೇರ್. ಬಟ್ ಇಷ್ಟನ್ನಂತೂ ನೀವು ಓದಲೇಬೇಕು. ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ ಏನಿರಬೇಕು, ಗಮನ ಇರಬೇಕು, ಮತ್ತು ಇವನ್ನ ಓದಿರಲೇಬೇಕು. ಇದಲ್ದಲ್ಲೇ ನೀವು ಎಕ್ಸ್ಟ್ರಾ ಓದಿದರೆ ಖಂಡಿತ ನಿಮಗೊಂದು ಎಕ್ಸ್ಟ್ರಾ ಮಾರ್ಜಿನ್ ಇದ್ದೇ ಇರುತ್ತೆ. ಅಕಸ್ಮಾತ್ ಯಾರು ಓದಿಲ್ದಿದ್ದ ನೀವು ಓದಾಗ ಕ್ವಶನ್ಸ್ ಬಂದರೆ ಇದಾಗುತ್ತೆ. ಸಿಂಪಲ್ ಕರೆಂಟ್ ಅಫೇರ್ಸ್ ನಾನು ತುಂಬ ಹೇಳ್ತಾ ಇರ್ತೀನಿ ವಿಡಿಯೋಗಳಲ್ಲಿ. ಏನಂತ, ಫಸ್ಟು ನೀವು ಪೇಪರ್ ಇಸ್ ದ ಮೈನ್ ಪ್ರೈಮರಿ ಸೋರ್ಸ್ ಫಾರ್ ಕರೆಂಟ್ ಅಫೇರ್ಸ್. ಎನಿ ಎಕ್ಸಾಮ್, ನೀವು UPSC ಇಂದ ಹಿಡಿದು PC ವರೆಗೂ ಯಾವುದೇ ಪರೀಕ್ಷೆ ಬರೀರಿ, ನ್ಯೂಸ್ ಪೇಪರ್ ಇಸ್ ದ ಪ್ರೈಮರಿ ಸೋರ್ಸ್. ಬಟ್ ಆದರೆ ನಮ್ಮ ಕೆಲವು ಸ್ಟೂಡೆಂಟ್ಸ್ಗಳು ಇತ್ತೀಚೆಗೆ ನ್ಯೂಸ್ ಪೇಪರ್ನ ಓದೋದನ್ನ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನ್ಯೂಸ್ ಪೇಪರ್ದಿಂದ ಓದೋದ್ರಿಂದ ತುಂಬ ಅಡ್ವಾಂಟೇಜಸ್ ಇದೆ, ಗೊತ್ತಾಗ್ತಿದೆ. ನೀವು ಓದೋದ್ರಿಂದ ತುಂಬ ಕಲಿತೀರಾ. ಅನಾಲಿಟಿಕಲ್ ಮತ್ತು ಒಂದು ಬ್ರಾಡ್ ವ್ಯೂ ಬರುತ್ತೆ ಒಂದು ಯಾವುದೇ ಕರೆಂಟ್ ಅಫೇರ್ಸ್ ಬಗ್ಗೆ. ಹಾಗಾಗಿ ಡೈಲಿ ನ್ಯೂಸ್ ಪೇಪರ್ ಓದೋದು ಮಸ್ಟ್ ಆ್ಯಂಡ್ ಶುಡ್ ಅದನ್ನು ಪ್ರಾಕ್ಟೀಸ್ ಮಾಡಿ. ಅದಲ್ಲದೆ ಇನ್ನು ಮ್ಯಾಗ್ಝಿನ್ಸ್ ಮತ್ತು ಈ ಥರ ವೀಡಿಯೋಸ್ಗಳು ನಿಮ್ಮ ಏನು ಪ್ರಚಲಿತ ಘಟನೆಗಳ ಕರೆಂಟ್ ಅಫೇರ್ಸ್ನ ಎನ್ರಿಚ್ ಮಾಡೋಕ್ಕೆ ನೀವು ಹೆಲ್ಪ್ ಮಾಡ್ತವೆ. ಓಕೆ, ಈಗ 2024 ಜುಲೈನಲ್ಲಿ ನಡೆದ ಕೆಲವು ಘಟನೆಗಳನ್ನು ಆಧರಿಸಿ ನಾವು ಈ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಮೊದಲಿಗೆ ಸುನಿಲ್ ಛೆಟ್ರಿ, ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಭಾರತದ ಫುಟ್ಬಾಲ್ ತಂಡದ ನಾಯಕರಾಗಿದ್ದರು. ಇತ್ತೀಚೆಗೆ ಇವರು ಏನು ಮಾಡಿದ್ರು, ತಮ್ಮ ಈ ಫುಟ್ಬಾಲ್ ಜೀವನದಿಂದ ನಿವೃತ್ತಿನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ಸುನಿಲ್ ಛೆಟ್ರಿ ಬಗ್ಗೆ ಪ್ರಶ್ನೆ ಬರೋ ಸಾಧ್ಯತೆ 100% ಇದೆ. ಯಾಕೆಂತಂದರೆ ಇಡೀ ವರ್ಲ್ಡಲ್ಲಿ 3 ಜನ ಟಾಪ್ ಗೋಲರ್ಸ್ ತೊಗೊಂಡ್ರೆ ಅದರಲ್ಲಿ 3ನೇ ವ್ಯಕ್ತಿ ಇವರೇನೆ. ಅಂದರೆ ಇಂಟರ್ನ್ಯಾಷನಲ್ ಪಂದ್ಯಗಳನ್ನ ತೊಗೊಂಡಾಗ, ಗೊತ್ತಾಗ್ತಿದೆಯಾ? ನೋಡಿ, ಇಲ್ಲಿ ಹೇಳ್ತಾರೆ, ಸುನಿಲ್ ಛೆಟ್ರಿ ಸ್ಟ್ಯಾಂಡಿಂಗ್ ಅಲಾಂಗ್ ಸೈಡ್. ಇದು FIFA ವರ್ಲ್ಡ್ ಕಪ್ ವೆಬ್ಸೈಟಲ್ಲಿ ಹಾಕಿರೋದು, ಗೊತ್ತಾಗ್ತಿದೆಯಾ? ಟ್ವೀಟ್ ಮಾಡಿರೋದು. ಸುನಿಲ್ ಛೆಟ್ರಿ ಸ್ಟ್ಯಾಂಡಿಂಗ್ ಅಲಾಂಗ್ ಸೈಡ್ ಸಮ್ ಆಫ್ ದಿ ಆಲ್ ಟೈಮ್ ಗ್ರೇಟ್ಸ್, ಏನು ಗೋಟ್ ಅಂತ ಕರೀತಾರೆ. ಡಿಸ್ಕವರ್ ದ ಮ್ಯಾನ್ ರ್ಯಾಂಕಿಂಗ್ ನಂಬರ್ 3 ಇನ್ ದ ಮೆನ್ಸ್ ಆಕ್ಟಿವ್ ಇಂಟರ್ನ್ಯಾಷನಲ್ ಗೋಲ್ ಸ್ಕೋರರ್ ಚಾರ್ಟ್ಸ್ ಇನ್ ದಿ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ FIFA ಅಂತ ಹೇಳ್ತಿದ್ದಾರೆ. ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಅಂತ ಇವರಿಗೆ ಕರೀತಾರೆ, ಗೊತ್ತಾಗ್ತಿದೆಯಾ? 3ನೇ ವ್ಯಕ್ತಿ, ಅತಿ ಹೆಚ್ಚು ಗೋಲ್ನ ತಗೊಂಡಿರೋದ್ರಲ್ಲಿ ಸುನಿಲ್ ಛೆಟ್ರಿ ಭಾರತದ ಕ್ಯಾಪ್ಟನ್, ಫುಟ್ಬಾಲ್ ಟೀಮ್ ಕ್ಯಾಪ್ಟನ್. ರೊನಾಲ್ಡೋ ಮತ್ತು ಮೆಸ್ಸಿ, ಈ 3 ಈ ಇಂಟರ್ನ್ಯಾಷನಲ್ ಲೆವೆಲ್ ಬೇರೆ ದೊಡ್ಡ ಟೀಮ್ಗಳಿದ್ದಾವೆ. ಬ್ರೆಜಿಲ್ ಆಗಿರ್ಬೋದು, ಮತ್ತು ಪೋರ್ಚುಗಲ್ ಆಗಿರ್ಬೋದು, ಅರ್ಜೆಂಟೈನಾ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಫ್ರಾನ್ಸ್, ಇದು ಮುಂಬಾಪೆ ಎಲ್ಲ ಇದ್ದಾರೆ. ಆದರೆ ಅದರಲ್ಲೂ ಹೈಯೆಸ್ಟ್ ಗೋಲು, ಗೊತ್ತಾಯ್ತಾ? ಇಂಟರ್ನ್ಯಾಷನಲ್ ಗೋಲ್ ಇದರಲ್ಲಿ ಹೈಯೆಸ್ಟ್ ಗೋಲ್ ತಗೊಂಡಿರೋ ಒಬ್ಬ ಆಟಗಾರ. ಈ ಪ್ರಶ್ನೆ ಸಹ ಕೇಳೋ ಚಾನ್ಸ್ ನೆನಪಲ್ಲಿರಲಿ. ಎಷ್ಟನೇ ಆಟಗಾರ ಆಗಿದ್ದಾರೆ, ಎಷ್ಟು ಗೋಲ್ ಹೊಡೆದಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಗೊತ್ತಾಗ್ತಿದೆಯಾ? ನೆಕ್ಸ್ಟು ಜೂನ್ 6, 2024 ಕೋಲ್ಕತ್ತಾ ಸಾಳ್ವೆ ಲೇಕ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಕುವೈತ್ ಮತ್ತು ಇವರ ಕೊನೆಯ ಪಂದ್ಯ ಆಯಿತು ಅಂತಲೂ ಸಹ ಪ್ರಶ್ನೆ ಬರೋ ಚಾನ್ಸ್ ನೆನಪಲ್ಲಿಟ್ಕೊಳ್ಳಿ. ಕುವೈತ್ ಮತ್ತು ಭಾರತ ನಡುವಿನ ಪಂದ್ಯದ ನಂತರ ಇವರು ಅಂತಾರಾಷ್ಟ್ರೀಯ ಯಾವುದಕ್ಕೆ ಲೀಗ್ ಪಂದ್ಯಗಳು ಆಡ್ತಾರೆ. ನಾವು ಏನು ನಮ್ಮ JSW ಕಂಡಕ್ಟ್ ಮಾಡ್ತಾರಲ್ಲ, ಬೆಂಗಳೂರು ಕಪ್ ನಮ್ಮ ಇಂಡಿಯಾದಲ್ಲಿ ನಡೀತಲ್ಲ, ಆ ಥರ ಕಪ್ಗಳನ್ನ ಆಡ್ತಾರೆ. ಬಟ್ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಕ್ಕೆ ವಿದಾಯನ ಹೇಳಲಿದ್ದಾರೆ, ಗೊತ್ತಾಗ್ತಿದೆಯಾ? ಇವರು ಸಿಕಂದರಾಬಾದ್ ಮೂಲದ ಸುನಿಲ್ ಛೆಟ್ರಿ ಅವರು ಪ್ರಸ್ತುತ ಬ್ಲೂ ಟೈಗರ್ಸ್ ಅಂದರೆ ಭಾರತದ ಫುಟ್ಬಾಲ್ ತಂಡದ ನಾಯಕರಾಗಿದ್ದಾರೆ, ಗೊತ್ತಾಗ್ತಿದೆ. ಬ್ಲೂ ಟೈಗರ್ಸ್ ಅಂತ ಇಂಡಿಯಾ ಟೀಮ್ಗೆ ಕರೀತಾರೆ, ಫುಟ್ಬಾಲ್ ಟೀಮ್ಗೆ, ಗೊತ್ತಾಗ್ತಿದೆ. ಟೀಮ್ ಇಂಡಿಯಾ ಅಂತ ಹೆಂಗೆ ಕ್ರಿಕೆಟಿಗೆ ಕರೀತಾರೆ, ಅದೇ ಥರ ಟೈಗರ್ಸ್ ಅಂತ ಅಂದ್ಬಿಟ್ಟು ಇಂಡಿಯಾ ಟೀಮಿಗೆ ಕರೀತಾರೆ. ಓಕೆನಾ? ಇವರು ಭಾರತದ ಪುರುಷ ಫುಟ್ಬಾಲ್ ತಂಡದ 9ನೇ ಜರ್ಸಿಯನ್ನು ಹೊಂದಿದ್ದಾರೆ. ಇದು ಸಹ ಪ್ರಶ್ನೆ ಬರೋ ಚಾನ್ಸಸ್ ಇದೆ, ಎಷ್ಟನೇ ಜರ್ಸಿ ಹೊಂದಿದ್ರು. ಯಾಕೆಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತೈತೆ ಅಂತಂದರೆ ತುಂಬ ಡೀಪಾಗಿ ಕೇಳ್ತಾ ಇದ್ದಾರೆ, ಸರ್ಫೇಸ್ ಲೆವೆಲ್ ಕ್ವಶನ್ಸೇ ಕೇಳ್ತಾ ಇಲ್ಲ. ಹಾಗಾಗಿ ಕೆಲವೊಂದು ಸಣ್ಣ ಮೈನ್ಯೂಟ್ ಅಂಶಗಳನ್ನು ನಾವು ಸಹ ಫೋಕಸ್ ಮಾಡಬೇಕಾಗತ್ತೆ. ಓಕೆ, ಛೆಟ್ರಿ ಅವರು ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋ
128 ಗೋಲ್ನ ಗಳಿಸಿದ್ದಾರೆ. 128 ಕ್ರಿಸ್ಟಿಯಾನೋ ರೊನಾಲ್ಡೋ. ಮತ್ತು ಅರ್ಜೆಂಟೈನಾದ ಲಿಯೋನೋ ಮೆಸ್ಸಿ 106 ಗೋಲ್ಗಳು. ಅರ್ಜೆಂಟೈನಾದ ಮೆಸ್ಸಿ 106. ರೀಸೆಂಟಾಗಿ ಫುಟ್ಬಾಲ್ ನಡೆದಿದೆ FIFA 2000, ಇದರಲ್ಲಿ ಅವಾಗ ಅರ್ಜೆಂಟೈನಾ ಗೆದ್ದಿದೆ ಯಾರ ಮೇಲೆ? ಫ್ರಾನ್ಸ್ ಮೇಲೆ. ಅದ್ರ ಕ್ಯಾಪ್ಟನ್ ಯಾರಾಗಿದ್ದರು? ಅರ್ಜೆಂಟೈನಾದ ಲಿಯೋನೋ ಮೆಸ್ಸಿ. ಓಕೆನಾ, ಗೊತ್ತಿರಬೇಕು. ಪ್ರಶ್ನೆ ಬರೋ ಚಾನ್ಸಸ್ ಇದೆ. ಪ್ರಶ್ನೆ ಬಂದಿದೆ ಆಲ್ರೆಡಿ ಪ್ರಶ್ನೆಯಲ್ಲಿ, ಮತ್ತೆ ಮುಂದೆ ರಿಪೀಟ್ ಆಗೋದು. FIFA ಇತ್ತೀಚೆಗೆ ಕಳೆದ ವರ್ಷ ನಡೆದ FIFA ಫುಟ್ಬಾಲ್ ವರ್ಲ್ಡ್ ಕಪ್ನಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ಮ್ಯಾನ್ ಆಫ್ ದಿ ಮ್ಯಾಚು, ಗೋಲ್ಡನ್ ಬೂಟು, ಗೋಲ್ಡನ್ ಬಾಲು, ಗೋಲ್ಡನ್ ಗ್ಲೌಸು, ಯಾವ್ದು ಬೇಕಾದ್ರೂ ಪ್ರಶ್ನೆ ಬರೋ ಚಾನ್ಸಸ್ ಇದೆ, ನೆನಪಿರ್ಬೇಕಾದಲ್ಲ. ಓಕೆನಾ. ಅವರ ನಂತರ ಮೂರನೇ ಅತಿ ಹೆಚ್ಚು 94 ಗೋಲು, ನೆನಪಲ್ಲಿರಲಿ, 94 ಗೋಲು, ಮೂರನೇ ಸ್ಥಾನ. ಗೊತ್ತಾಗ್ತಿದೆಯಾ? 94 ಗೋಲ್ ಹೊಡೆದು ಇಂಟರ್ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಇದರಲ್ಲಿ ಸ್ಪೋರ್ಟ್ಸಲ್ಲಿ. ಓಕೆನಾ, ಪಡೆದ ಆಟಗಾರರಾಗಿದ್ದಾರೆ. ಸುನಿಲ್ ಚೆಟ್ರಿ ಅವರು 150 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ವಿಶ್ವದ 8ನೇ ಆಟಗಾರರಾಗಿದ್ದಾರೆ. ಎಷ್ಟೋ ಪಂದ್ಯಗಳು ಆಡಿದ? 150 ಪಂದ್ಯಕ್ಕೆ 94 ಗೋಲ್ಗಳನ್ನು ಇವರು ಕಿಕ್ ಹೊಡೆದಿದ್ದಾರೆ. ಓಕೆನಾ, ವೆರಿ ಇಂಪಾರ್ಟೆಂಟ್. ಇಷ್ಟು ನಿಮಗೆ ಅವ್ರ ಬಗ್ಗೆ ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಸುನಿಲ್ ಚೆಟ್ರಿ ಅವರಿಗೆ ಇಲ್ಲಿ ಯಾವ್ಯಾವ ಪ್ರಶಸ್ತಿ ಬಂದಿದೆ ನೆನಪಲ್ಲಿರಿ. ಅಕಸ್ಮಾತ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳಿದಾಗ ಈ ಒಂದು ಪಾಯಿಂಟ್ಸ್ಗಳು ನೆನಪಲ್ಲಿದ್ದರೆ ನಿಮಗೆ ಉತ್ತರ ಅಥವಾ ಪ್ರಶ್ನೆಯನ್ನು ಟಿಕ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ವರ್ಷದ ಆಟಗಾರ ಎಂಬ ಬಿರುದನ್ನು 7 ಬಾರಿ ಪಡೆದಿದ್ದಾರೆ. ಗೊತ್ತಾಗ್ತಾ? ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ನಮ್ಮ ಇಂಡಿಯಾದಲ್ಲಿ ಕೊಡೋ ಒಂದು ಪ್ರಶಸ್ತಿ, 7 ಬಾರಿ ಅದನ್ನು ಪಡೆದಿದ್ದಾರೆ. ನೆಕ್ಸ್ಟ್, 2013ರಲ್ಲಿ ಭಾರತದ 2ನೇ ಅತ್ಯುತ್ತಮ ಕ್ರೀಡಾ ಪ್ರಶಸ್ತಿಯಾದ ಅರ್ಜುನ ಪ್ರಶಸ್ತಿ, ಹಾಗೂ 2021ರಲ್ಲಿ ಭಾರತದ ಅತ್ಯುತ್ತಮ ಕ್ರೀಡಾ ಪ್ರಶಸ್ತಿ ಮೇಜರ್ ಧ್ಯಾನ್ ಚಂದ್ ಖೇಲ್ ಪ್ರಶಸ್ತಿ. ಓಕೆನಾ, ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಒಂದು ಅರ್ಜುನ ಪ್ರಶಸ್ತಿ ಮತ್ತು ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ. ಗೊತ್ತಾಗ್ತಿದೆಯಾ? 2019ರಲ್ಲಿ ಭಾರತದ 4ನೇ ಅತ್ಯುತ್ತಮ ನಗರ ಪ್ರಶಸ್ತಿ ಪದ್ಮಶ್ರೀ ಸಹ ಇವರಿಗೆ ನೀಡಿ ಗೌರವಿಸಲಾಗಿದೆ. ಓಕೆನಾ. 2022ರಲ್ಲಿ ಫುಟ್ಬಾಲ್ ವಿಶ್ವ ಆಡಳಿತ ಮಂಡಳಿ FIFA ಸುನಿಲ್ ಚೆಟ್ರಿ ಅವರನ್ನು ಕ್ಯಾಪ್ಟನ್ ಫೆಂಟಾಸ್ಟಿಕ್ ಎಂಬ ಸಾಕ್ಷ್ಯಚಿತ್ರದ ಮೂಲಕ ಗೌರವಿಸಿದೆ. ವೆರಿ ಇಂಪಾರ್ಟೆಂಟ್. ಕ್ಯಾಪ್ಟನ್ ಫೆಂಟಾಸ್ಟಿಕ್ ಅಂತ ಯಾವ ಸಾಕ್ಷ್ಯಚಿತ್ರ ಯಾರ ಮೇಲೆ ನಿರ್ಮಾಣ ಆಗಿದೆ ಅನ್ನೋ ಕೆಲಸ, ಅಂದರೆ ಯಾರು ಅದನ್ನು ಪ್ರೊಡ್ಯೂಸ್ ಮಾಡಿದ್ರು ಅಥವಾ ಅದು ಯಾರನ್ನ ಗೌರವಿಸೋಕ್ಕೋಸ್ಕರ FIFA ಕ್ಯಾಪ್ಟನ್ ಫೆಂಟಾಸ್ಟಿಕ್ ಅನ್ನೋ ಒಂದು ಸಾಕ್ಷ್ಯಚಿತ್ರ ಡಾಕ್ಯುಮೆಂಟ್ರಿನ ರಿಲೀಸ್ ಮಾಡ್ತವನು ಸಹ ಕೇಳ್ಬೋದು. ಪ್ರಶ್ನೆ ಬರೋ ಚಾನ್ಸಸ್ ಇದೆ. ಥ್ಯಾಂಕ್ ಯು ಸುನಿಲ್ ಚೆಟ್ರಿ, ನಿಮ್ಮ ಒಂದು ಫ್ಯಾಂಟಾಸ್ಟಿಕ್ ಕಾಂಟ್ರಿಬ್ಯೂಷನ್ಗೆ ಇಂಡಿಯಾ ಫುಟ್ಬಾಲ್ಗೆ ನೀವೊಂದು ದೊಡ್ಡ ಅಸೆಟ್ ಆ್ಯಕ್ಚುಲಿ. ಹಾಗಾಗಿ ತುಂಬ ಇನ್ಸ್ಪಿರೇಷನ್ ಕ್ಯಾರೆಕ್ಟರ್, ತುಂಬ ಜೆಂಟಲ್ ಮ್ಯಾನ್ ಆಗ್ತಿದೆಯಾ. ಹಾಗೆ ಅಷ್ಟು ಸಕ್ಸಸ್ ಇದ್ರೂ ಅವರ ಒಂದು ಹಂಬಲ್ನೆಸ್ಸು ಮತ್ತು ಅವರ ಥಾಟ್ ಪ್ರೊಸೆಸಿಂಗು ವೆರಿ ಇಂಪ್ರೆಸಿವ್. ನೀವು ಅವರ ಇಂಟರ್ವ್ಯೂಗಳು ನೋಡಿದ್ರೆ ಗೊತ್ತಾಗುತ್ತೆ ಅವರ ನಾಲೆಡ್ಜ್ ಅಥವಾ ಅವರ ಮೋಟಿವೇಶನ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಒನ್ ಆಫ್ ದಿ ಗ್ರೇಟೆಸ್ಟ್ ಆಲ್ ಟೈಮ್ ಇನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಟೀಮಲ್ಲಿ, ಫುಟ್ಬಾಲ್ ಆಟಗಾರರಲ್ಲಿ ಇವರೊಬ್ಬರು. ಓಕೆನಾ. ಈಗ ಬೇರೆ ಬೇರೆ ದೇಶಗಳಲ್ಲಿ ಅಷ್ಟೊಂದು ಕ್ರಿಕೆಟ್ಗೆ, ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ತುಂಬ ಇದನ್ನು ಕೊಡ್ತಾ ಇದ್ದಾವೆ, ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಆದ್ದರಿಂದ ಕ್ರಿಕೆಟಿನ ನೆರಳಲ್ಲಿ ಬೇರೆ ಆಟಗಳು ಬೆಳೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಎಷ್ಟೋ ಆಟಗಳಿಗೆ ಬೆಲೆ ಆಗ್ತಿಲ್ಲ. ಈಗ ಲೀಗ್ಗಳು ಮಾಡಿ, ಈಗ ಏನು ಫುಟ್ಬಾಲ್ ಲೀಗ್ ಆಗಿರ್ಬೋದು, ಕಬಡ್ಡಿ ಲೀಗ್ ಆಗಿರ್ಬೋದು, ಮತ್ತು ಹಾಕಿ ಲೀಗ್ ಆಗಿರ್ಬೋದು, ಇವರಿಂದ ಸ್ವಲ್ಪ ಆಟಗಾರರಿಗೆ ಸ್ವಲ್ಪ ಪ್ರಾಶಸ್ತ್ಯ ಸಿಗ್ತಿದೆ ಮತ್ತು ಅವ್ರನ್ನ ಗುರುತಿಸ್ತಿದ್ದಾರೆ. ಬಟ್ ಆದರೆ ನಮ್ಮ ದೇಶದಲ್ಲಿ ಕ್ರಿಕೆಟ್ನ ಆರಾಧಿಸುವಷ್ಟು, ಕ್ರಿಕೆಟ್ನ ಬೆಂಬಲ ಕೊಡುವಷ್ಟು ಬೇರೆ ಆಟಗಳು ಬರ್ತಾ ಇಲ್ಲ. ಕಾರಣ ತುಂಬ ರೀಸನ್ಸ್ ಇದೆ. ಹಾಗಾಗಿ ಎಲ್ಲ ಆಟಗಳಿಗೂ ಅಷ್ಟೇ ಪ್ರಿಫರೆನ್ಸ್ ಕೊಡಬೇಕು, ಎಲ್ಲ ಆಟಗಾರನೂ ಅಷ್ಟೇ ಗೌರವಿಸಬೇಕು. ಆವಾಗ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಸಹ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆನಾ. ಓಕೆ, ನೆಕ್ಸ್ಟು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದು ಒಂದು UN-ದ ಒಂದು ಅವಿಭಾಜ್ಯ ಅಂಗಸಂಸ್ಥೆ. ಹಾಗಾಗಿ ಇದು ಪ್ರತಿ ವರ್ಷ ಒಂದೊಂದು ದಿನವನ್ನು ಒಂದೊಂದು ಟಾಪಿಕ್ ಅಥವಾ ಒಂದೊಂದು ಕ್ಷೇತ್ರದ ಮೇಲೆ ಇದು ಮಾಡುತ್ತೆ, ಅಂದರೆ ಅನೌನ್ಸ್ ಮಾಡುತ್ತೆ. ಆ ಒಂದು ಕ್ಷೇತ್ರನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಥವಾ ಪ್ರಚಾರ ಮಾಡೋಕ್ಕೋಸ್ಕರ ಈ ವರ್ಷದ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಅಂದರೆ ಘೋಷಣೆ ಮಾಡಿದೆ. ಈ ವರ್ಷದ 2025 ಇದೆ, ಸರಿ, ಇದು 2025 ಇದೆಯಲ್ಲ, ಅದನ್ನು ಏನು ಮಾಡಿದೆ, ಇಂಟರ್ನ್ಯಾಷನಲ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. 2024 ಏನಂತ ಇದೆ ಅಂದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮೆಲಿಡೈಸ್. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟು. 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆಗಳು ಬಂದಿದೆ, ಅಥವಾ ಒಂದು ಸರಿಯಲ್ಲಿ ಕೇಳ್ಬೋದು. 2023, 2024, 2025 ಯಾವುದಕ್ಕೆ ಸಂಬಂಧ ಪಟ್ಟಿದೆ ಅಂತ ಕೇಳ್ಬೋದು. ಗೊತ್ತಾಗ್ತಿದೆ? ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಆಸ್ ಡಿಕ್ಲೇರ್ಡ್ 2025 ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರೀತಾರೆ. ಏನು
ದ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 2025 ಗೊತ್ತಾಗ್ತಿದೆಯಾ. The 193 member United Nations General Assembly passed the resolution to this on 7 June 2024 ಅಲ್ಲಿ ಇದನ್ನು ರೆಸಲ್ಯೂಷನ್ ಪಾಸ್ ಮಾಡಿದ್ರೆ. Earlier the United Nations had declared 2025 International Year of Corporatives Day ಅಂತ ಅನೌನ್ಸ್ ಮಾಡಿದೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಪೀಸ್ ಆ್ಯಂಡ್ ಟ್ರಸ್ಟ್ ಅಂತ ಮಾಡಿದೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಗ್ಲೇಸಿಯರ್ಸ್ ಪ್ರಿಸರ್ವೇಷನ್ ಅಂತಲೂ ಸಹ ಮಾಡಿದೆ. ಇಷ್ಟು 2025 ಆಚರಣೆ ಮಾಡ್ತಾ ಇದೆ. ಒಂದೇ ವರ್ಷನ ಕೆಲವೊಂದು ಟಾಪಿಕ್ಸ್ ಮೇಲೆ ಅನೌನ್ಸ್ ಮಾಡೋದು, ಇಯರ್ ಆಫ್ ದಿ ಕೆಮಲೈಡು, ಇಯರ್ ಆಫ್ ದಿ ಮಿಲೆಟ್ಸು, ಒಂದೇ ವರ್ಷದಲ್ಲೇ 3-4 ಟಾಪಿಕ್ಸ್ನು ನಾವು ಅನೌನ್ಸ್ನ ಮಾಡ್ಬೋದು. ಹಾಗಾಗಿ 2025 ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದು ನೆನಪಲ್ಲಿರಲಿ. 2023 ಏನು, ನೆಕ್ಸ್ಟು 2023, 2024 ಏನು, 2025 ನೆನಪಲ್ಲಿರಬೇಕು. ಗೊತ್ತಾಗ್ತಿದೆಯಾ ಏನು ಯಾವ ಇಯರ್ ಆಗಿ ಅನೌನ್ಸ್ ಮಾಡಿದೆ ಯಾವುದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಯಾವಾಗ 193 ಮೆಂಬರ್ಸ್ನ ಹೊಂದಿರೋ ಯುನೈಟೆಡ್ ನೇಷನ್ಸ್ ಇದನ್ನು ರೆಸಲ್ಯೂಷನ್ನ ಪಾಸ್ ಮಾಡಿ ಈ ವರ್ಷ 2025 ಇಂಟರ್ನ್ಯಾಷನಲ್ ಇಯರ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಕ್ವಾಂಟಮ್ ಸೈನ್ಸ್ ಬಗ್ಗೆ ಕೇಳಿದ್ರೆ, ಯಾಕೆಂದರೆ ಈಗ ಕ್ವಾಂಟಮ್ ಸೈನ್ಸು ತುಂಬ ಬೂಮಿಂಗಲ್ಲಿರೋ ಒಂದು ಟೆಕ್ನಾಲಜಿ ಫೀಲ್ಡು. ಗೊತ್ತಾಗ್ತಿದೆಯಾ. ಈಗ ಕ್ವಾಂಟಮ್ ಫಿಸಿಕ್ಸ್ ಅಂತ ನೀವು ಕೇಳಿದ್ರೆ ಬ್ರಾಂಚ್ ಆಫ್ ಸೈನ್ಸ್. ಈ ಎಲೆಕ್ಟ್ರಾನಿಕ್ಸ್, ಪ್ರೋಟಾನ್ಸ್ ಬಗ್ಗೆ ಅದನ್ನು ಸ್ಟಡಿ ಮಾಡ್ತಾರೆ. ಮತ್ತೀಗ ಇತ್ತೀಚೆಗೆ ನೊಬೆಲ್ ಪ್ರಶಸ್ತಿ ಬಂತು, ಕ್ವಾಂಟಮ್ ಡಾಟ್ಸಿಗೆ ಏನು ನೊಬೆಲ್ ಪ್ರಶಸ್ತಿ ಬಂತು, ಕ್ವಾಂಟಮ್ ಡಾಟ್ಸ್. ಗೊತ್ತಾಗ್ತಿದೆಯಾ. ನೊಬೆಲ್ ಪ್ರೈಸು ಸಹ ಇದು ಬಂದಿದೆ. ಹಾಗಾಗಿ ಈ ಕ್ವಾಂಟಮ್ ಸೈನ್ಸ್ ಬಗ್ಗೆ ತಿಳ್ಕೊಳ್ರಿ. ಓಕೆನಾ. ನೆಕ್ಸ್ಟು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಗೊತ್ತಿದೆ. ಇಂಡಿಯನ್ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ ಕರೀತಾರೆ, ಐಮೆಕ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ. ಇಂಡಿಯನ್ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್. ಓಕೆನಾ. ಇದನ್ನು ಭಾರತ ಮಧ್ಯಪ್ರಾಚ್ಯ ಯುರೋಪ ಆರ್ಥಿಕ ಕಾರಿಡಾರ್ ಅಂತ ಕರೀತಾರೆ. ಯಾಕೆಂದರೆ ಭಾರತದಿಂದ ನಾವು ಯುರೋಪ್ ಕಂಟ್ರಿಗಳಿಗೆ ಏನು ಮಾಡ್ಬೋದು, ರಫ್ತು ಮಾಡೋಕ್ಕೆ, ಆರ್ಥಿಕವಾಗಿ ಡೆವಲಪ್ ಆಗೋಕ್ಕೆ ಮತ್ತು ಸರಕು ಸಾಮಗ್ರಿಗಳನ್ನು ಸಾಗಣೆ ಮಾಡಲು ನಾವು ಈ ಐಮ್ಯಾಕ್ನ ಆರ್ಥಿಕ ಕಾರಿಡಾರ್ನ ಭಾರತ ಏನು ಮಾಡ್ತಾಯಿದೆ, ಡೆವಲಪ್ ಮಾಡ್ತಾಯಿದೆ. ಇಲ್ಲಿಂದ ಸೆಪ್ಟೆಂಬರ್ 23ರಿಂದ ನವದೆಹಲಿ ನಡೆದ G20 ಸಭೆಯಲ್ಲಿ ಇದನ್ನು ಏನು ಮಾಡಿದ್ರು, ಘೋಷಣೆ ಮಾಡಲಾಯಿತು. ಭಾರತವನ್ನು ಯುರೋಪ್ಗೆ ಸಂಪರ್ಕಿಸುವ ರೈಲು ಮತ್ತು ಹಡಗು ಕಾರಿಡಾರ್. ನೆನಪಲ್ಲಿರಲಿ, ರೈಲು ಮತ್ತು ಹಡಗು ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಬಂತಲ್ಲ, ಅದಕ್ಕೆ ಆಪೋಸಿಟ್ ಆಗಿ ಇದನ್ನು ಮಾಡ್ತಾ ಇದೆ. ಇದ್ರ ಮೇಲೆ ಕ್ವಶನ್ಸ್ಗಳು ಬಂದಿದೆ ಆಲ್ರೆಡಿ. KPSC 2020ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ಈ ಒನ್ ಬೆಲ್ಟ್ ಒನ್ ರೋಡ್ ಬಗ್ಗೆ. ಅದೇ ರೀತಿ ಐಮ್ಯಾಕ್ ಬಗ್ಗೆನೂ ಮುಂದಿನ KPSCನಲ್ಲಿ ಅಥವಾ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಯಾವ ದೇಶಗಳ ಮಧ್ಯೆ ಈ ಒಂದು ಕಾರಿಡಾರ್ ಇದೆ, ಅದರ ನೇತೃತ್ವ ಯಾರು ವಹಿಸಿದ್ದಾರೆ, ಮತ್ತು ಇದರಿಂದ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಗೊತ್ತಾಗ್ತದೆ. ಯಾವ್ಯಾವ ಕಂಟ್ರಿಗಳನ್ನ ಹಾದು ಹೋಗುತ್ತೆ ರೈಲು, ಇಲ್ಲಿಂದ ಇಲ್ಲಿಗೆ, ಹಡಗು ಇಲ್ಲಿಂದ ಇಲ್ಲಿಗೆ, ನನ್ನ ನಿಮಗೆ ಗೊತ್ತಿರಬೇಕಾಗತ್ತೆ. ಆ ಕಾರಿಡಾರ್ ಭಾರತ, ಯುನೈಟೆಡ್ ಸ್ಟೇಟ್ಸ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಫ್ರಾನ್ಸ್, ಜರ್ಮನಿ, ಇಟಲಿ ಮತ್ತು ಯುರೋಪಿಯನ್ ಯೂನಿಯನ್ಗಳು ಒಳಗೊಂಡ ಮಧ್ಯಪ್ರಾಚ್ಯಗಳನ್ನು ಹಾದು ಹೋಗುತ್ತದೆ. ಐಮ್ಯಾಕ್ ಭಾರತ, ಮಧ್ಯಪ್ರಾಚ್ಯ ಮತ್ತು ಯುರೋಪ್ ನಡುವೆ ಸಂಪರ್ಕ ಮತ್ತು ಆರ್ಥಿಕ ಏಕೀಕರಣವನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾದ ಮಹತ್ವದ ಮೂಲಸೌಕರ್ಯ ಯೋಜನೆಯಾಗಿದೆ. ಗೊತ್ತಾಗ್ತಿದೆಯಾ. ಇಲ್ಲಿ ನೋಡಿ, ಇಂಡಿಯಾ ಇದೆ, ಇದು ಸೌದಿ ಅರೇಬಿಯಾ, ನೆಕ್ಸ್ಟ್ ಇದು UAE, ಗೊತ್ತಾಯ್ತಾ. ನೆಕ್ಸ್ಟು ಇದು ಜೋರ್ಡಾನ್, ನೆಕ್ಸ್ಟು ಇದು ಇಸ್ರೇಲ್, ನೆಕ್ಸ್ಟು ಇದು ಇಟಲಿ, ಓಕೆನಾ. ಇದು ಫ್ರಾನ್ಸ್, ನೆಕ್ಸ್ಟು ಜರ್ಮನಿ. ಇಷ್ಟು ನೋಡಿ ಇಂಡಿಯಾ ಕಂಟ್ರಿಗಳು. ಇಂಡಿಯಾ ಇಲ್ಲಿದೆಯಲ್ಲ, ನೆಕ್ಸ್ಟು ಸೌದಿ ಅರೇಬಿಯಾ, ನೆಕ್ಸ್ಟ್ ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ಇದು UAE, ಯುನೈಟೆಡ್ ನೇಟ್ಸ್ ಅರಬ್ ಎಮಿರೇಟ್ಸ್ ಅಂತ ಕರೀತಾರೆ. ನೆಕ್ಸ್ಟು ಇದು ಜೋರ್ಡಾನ್, ಓಕೆನಾ. ನೆಕ್ಸ್ಟು ಇಸ್ರೇಲ್, ಇಲ್ಲಿದೆಯಾ ಇಸ್ರೇಲ್. ಇಲ್ಲಿಂದ ಏನು UAEಯಿಂದ ಅಪ್ ಟು ಇಸ್ರೇಲ್ವರೆಗೂ ರೈಲು ಮಾರ್ಗ, ಗೊತ್ತಾಯ್ತಾ, ರೈಲು ಹೋಗುತ್ತೆ. ನೆಕ್ಸ್ಟು ಇದು ಹಡಗು, ಭಾರತದಿಂದ ಏನು UAEವರೆಗೂ ಹಡಗು ಮೂಲಕಾಂತರ ಹೋಗುತ್ತೆ. ನೆಕ್ಸ್ಟು ಇಸ್ರೇಲಿಂದ ಅಪ್ ಟು ಇಟಲಿವರೆಗೂ ಏನಾಗುತ್ತೆ, ಮತ್ತು ಹಡಗು ಹೋಗುತ್ತೆ. ಮತ್ತು ಇಲ್ಲಿಂದ ಬೇರೆ 2 ಮಾರ್ಗಗಳನ್ನ ತಗೊಂಡು ಹೋಗುತ್ತೆ. ಹಾಗಾಗಿ ಇದನ್ನು ಈಸ್ಟ್ ಕಾರಿಡಾರ್ ಅಂತ ಕರೀತಾರೆ, ನಾರ್ತನ್ ಕಾರಿಡಾರ್ ಅಂತ ಕರೀತಾರೆ. ಇದು ಕನೆಕ್ಟಿಂಗ್ ಯುರೋಪ್, ಇದು ಕನೆಕ್ಟಿಂಗ್ ಇಂಡಿಯಾ ಟು ಅರಬ್ ಗಲ್ಫ್ ಆಗಿದೆ. ನೋಡಿ ಇಲ್ಲಿಂದ ಇಲ್ಲಿಗೆ ಹಡಗು, ಇಲ್ಲಿಂದ ಇಲ್ಲಿಗೆ ಟ್ರೈನ್, ಮತ್ತು ಇಲ್ಲಿಂದ ಇಲ್ಲಿಗೆ ಹಡಗು.
ಇದನ್ನು ನಾರ್ತ್ ಕಾರಿಡಾರ್ ಅಂತ ಕರೀತಾರೆ, ಇದು ಈಸ್ಟ್ ಕಾರಿಡಾರ್ ಅಂತ ಕರೀತಾರೆ. ಇದು ಕನೆಕ್ಟಿಂಗ್ ಯುರೋಪ್ನ ಕನೆಕ್ಟ್ ಮಾಡೋದು ನಾರ್ತ್ ಕಾರಿಡಾರು. ಈಸ್ಟ್ ಕಾರಿಡಾರು ಕನೆಕ್ಟ್ ಇಂಡಿಯಾ, ಅರಬ್ ಗಲ್ಫ್ನ ಕನೆಕ್ಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದರ ಅಡ್ವಾಂಟೇಜಸ್, ಬೆನಿಫಿಟ್ಸ್ ನೋಡೋದಾದ್ರೆ, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಬೆನಿಫಿಟ್ಸ್ ನೋಡೋದಾದ್ರೆ ತುಂಬ ಸೆವರಲ್ ಸಿಗ್ನಿಫಿಕೆನ್ಸ್ ಇದೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಏನಾಗಿದೆ, ಇದು ಟ್ರೇಡ್ ಕನೆಕ್ಟಿವಿಟಿನ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಸಿಗ್ನಿಫಿಕೆಂಟ್ ಇಂಪ್ರೂವ್ ದ ಕನೆಕ್ಟಿವಿಟಿ ಬಿಟ್ವೀನ್ ಇಂಡಿಯಾ, ಮಿಡಲ್ ಈಸ್ಟ್ ಆ್ಯಂಡ್ ಯುರೋಪ್. ದಿಸ್ ವಿಲ್ ಬಿ ಫೆಸಿಲಿಟ್ ದ ಫಾಸ್ಟರ್ ಆ್ಯಂಡ್ ಮೋರ್ ಎಫಿಷಿಯಂಟ್ ಮೂವ್ಮೆಂಟ್ ಗೂಡ್ಸ್, ರಿಡ್ಯೂಸಿಂಗ್ ಟೈಮು ಮತ್ತು ಕಾಸ್ಟನ್ನ ಕಮ್ಮಿ ಮಾಡುತ್ತೆ, ಮತ್ತು ಬೇಗ ಅದನ್ನು ರೀಚ್ ಆಗ್ಬೋದು. ಗೊತ್ತಾಗ್ತಿದೆಯಾ? ಇದು ಮೇನು ಎನ್ಹಾನ್ಸ್ ದ ಟ್ರೇಡ್. ಗೊತ್ತಾಗ್ತದೆ, ಟ್ರೇಡ್ನ ಎನ್ಹಾನ್ಸ್ ಮಾಡುತ್ತೆ. ನೆಕ್ಸ್ಟ್ ಎಕನಾಮಿಕ್ ಗ್ರೋತ್ ಆಗುತ್ತೆ. ಯಾಕೆಂದರೆ ವ್ಯಾಪಾರ ಜಾಸ್ತಿ ಆದಂಗೆ, ವಿದೇಶಿ ವ್ಯಾಪಾರ ಜಾಸ್ತಿ ಆದಂಗೆ ಭಾರತದ ಆರ್ಥಿಕತೆಗೆ ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಜಾಸ್ತಿ ಆಗುತ್ತೆ. ಆವಾಗ ಇಂಡಿಯಾ ಗ್ರೋತ್ ಆಗುತ್ತೆ. ಇಂಪ್ರೂವ್ ದ ಕನೆಕ್ಟಿವಿಟಿ ಕ್ಯಾನ್ ಸ್ಟಿಮ್ಯುಲೇಟ್ ಎಕನಾಮಿಕ್ ಗ್ರೋತ್, ಓಪನಿಂಗ್ ನ್ಯೂ ಮಾರ್ಕೆಟ್ಸ್, ಇಂಡಿಯಾ ಗುಡ್ಸ್ ಆ್ಯಂಡ್ ಸರ್ವಿಸ್. ಇಟ್ ವಿಲ್ ಆಲ್ಸೋ ಅಟ್ರಾಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್. FDIನ ಏನು ಮಾಡುತ್ತೆ, ಇನ್ವೆಸ್ಟ್ ಮಾಡುತ್ತೆ. ಆ್ಯಂಡ್ ಎನ್ಹಾನ್ಸ್ ಇಂಡಿಯಾಸ್ ರೋಲ್ ಗ್ಲೋಬಲ್ ಸಪ್ಲೈ ಚೈನ್ಸ್. ಅದ್ರ ಮೈನ್ಸ್ ಬರೀತಾ ಇದ್ದರೆ, KPSC ಆಗಿದೆ, UPSC ಮೈನ್ಸ್ ಬರೀತಾ ಇದ್ದರೆ ಈ ಥರ ಪಾಯಿಂಟ್ಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ವಾಟ್ ಆರ್ ದ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ IMEC ಪ್ರಾಜೆಕ್ಟ್ ಅಂತ ಕೇಳ್ಬೋದು. ಭಾರತಕ್ಕೆ ಯಾಕೆ, ಭಾರತದ ಆರ್ಥಿಕತೆಯ ಒಂದು ಡೆವಲಪ್ ಮಾಡೋಕ್ಕೋಸ್ಕರ, ಅಭಿವೃದ್ಧಿಪಡಿಸೋಕ್ಕೋಸ್ಕರ ಈ IMEC ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಬರ್ಬೋದು. ಅದು ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ ನಿಮಗೆ ಪ್ರಿಲಿಮ್ಸಲ್ಲಿ ಅಥವಾ ಗ್ರೂಪ್ಸ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು. ಮತ್ತು PS ಅಲ್ಲಿ ಈ ಯಾವ್ಯಾವ ಕಂಟ್ರಿಗಳನ್ನ ಆದೋಗುತ್ತೆ ಅಂತಲೂ ಸಹ ಕೇಳ್ಬೋದು. ಗೊತ್ತಾಯ್ತು? ಯಾವ್ಯಾವ ಬಂದರ್ನ ಆದೋಗುತ್ತೆ ಅಂತ ಸಹ ಕೇಳ್ಬೋದು. ನೆನಪಲ್ಲಿರಲಿ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ. ಗೊತ್ತಾಗ್ತದೆ? ರೈಲ್ವೆ, ಲಾಜಿಸ್ಟಿಕ್ಸ್, ಹಬ್ಸು ಮತ್ತು ಪೋರ್ಟಲ್ ಡೆವಲಪ್ಮೆಂಟ್ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ನ ಬೂಸ್ಟ್ ಮಾಡುತ್ತೆ ಇಂಡಿಯಾದ. ಗೊತ್ತಾಗ್ತಿದೆಯಾ? ಆಮೇಲೆ ಇನ್ವೆಸ್ಟ್ಮೆಂಟ್ನ ತೊಗೊಂಬರುತ್ತೆ. ಗೊತ್ತಾಗ್ತದೆ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ. ತುಂಬ ಅಡ್ವಾಂಟೇಜ್ ಇದೆ. ಎನರ್ಜಿ ಸೆಕ್ಯೂರಿಟಿ. ದಿ ಕಾರಿಡಾರ್ ಸ್ಟ್ರೆಂಥನ್ ದ ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿ ಬೈ ಪ್ರೊವೈಡಿಂಗ್ ಡೈರೆಕ್ಟ್ ಆಕ್ಸೆಸ್ ಟು ಎನರ್ಜಿ ರಿಸೋರ್ಸ್ ಇನ್ ಮಿಡಲ್ ಈಸ್ಟ್. ಅಂದರೆ ಡೈರೆಕ್ಟಾಗಿ ಎನರ್ಜಿ ಏನು ಟ್ರಾನ್ಸ್ಪೋರ್ಟ್ ಮಾಡ್ಕೊಳಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್. ಅಂದರೆ ಲೈಕ್ ಬೇರೆ ಬೇರೆ ದೇಶಗಳ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕೊಲಾಬ್ರೇಷನಲ್ಲಿ ನಾವು ಇದನ್ನು ಮಾಡೋದ್ರಿಂದ ಭಾರತಕ್ಕೆ ಹೊಸ ಟೆಕ್ನಾಲಜಿಗಳು ಪರಿಚಯ ಆಗುತ್ತೆ, ತಂತ್ರಜ್ಞಾನಗಳು ಪರಿಚಯ ಆಗ್ತವೆ. ನೆಕ್ಸ್ಟ್ ಸ್ಟ್ರಾಟಜಿಕ್ ಪೊಸಿಷನಿಂಗ್. ಅದ್ರ ಬೇರೆ ಈಗ ಏನು IMEC ಪೊಸಿಷನ್ಸ್ ಇಂಡಿಯಾ ಸೆಂಟರ್ ಪೇ ಎ ಮೇಜರ್ ಇಂಟರ್ನ್ಯಾಷನಲ್ ರೂಟ್ ಆಗುತ್ತೆ. ಇದು ಒಂದು ಮುಂದಿನ ದಿನಗಳಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಜಾಬ್ ಕ್ರಿಯೇಷನ್ ಆಗುತ್ತೆ. ನೆಕ್ಸ್ಟ್ ಕಲ್ಚರ್, ಪೀಪಲ್ ಟು ಪೀಪಲ್. ಗೊತ್ತಿದೆ? ಕಲ್ಚರಲ್ ಡೆವಲಪ್ಮೆಂಟ್ ಸಹ. ಅದಕ್ಕೆ ಬೇರೆ ದೇಶಗಳಿಗೆ ಅಲ್ಲಿನ ಕಲ್ಚರು ನಮ್ಮ ಕಲ್ಚರು, ಪ್ರಾಡಕ್ಟ್ಸ್ ಆಗಿರ್ಬೋದು, ನಮ್ಮ ಗುಡಿ ಕೈಗಾರಿಕೆಗಳಾಗಿರ್ಬೋದು, ಎಲ್ಲಲ್ಲಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇದು ಒಂದು ಮಿಡಲ್ ಈಸ್ಟ್, ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ನ ಒಂದು ಅಡ್ವಾಂಟೇಜ್ಗಳು. ಎಲ್ಲಿಂದ ಎಲ್ಲಿಗೆ ಅಂತ ನೆನಪಿರಲಿ. ನಾರ್ತನ್ ಕಾರಿಡಾರು ಮತ್ತು ಈಸ್ಟ್ ಕಾರಿಡಾರು ಎಷ್ಟರಲ್ಲಿ G20 2023 G20 ಶೃಂಗಸಭೆಯಲ್ಲಿ ಇದನ್ನು ಪ್ರಸ್ತಾಪಿಸಲಾಯಿತು ಮತ್ತು ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಓಕೆನಾ? ನೆಕ್ಸ್ಟ್ ಇದು ಬೆನಿಫಿಟ್ಸ್ ಆಫ್ ದ ಇಂಡಿಯಾಕ್ಕೆ ಏನಾಗುತ್ತದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನ್ಯಾಟೋ ಕಂಟ್ರೀಸ್. ಗೊತ್ತಾಗ್ತಿದೆಯಾ? ಪ್ರತಿ ವರ್ಷ ಕ್ವಶನ್ ಬಂದಿದೆ ಆಲ್ರೆಡಿ. ಏಕೆಂದರೆ ಪ್ರತಿ ವರ್ಷ ಯಾವುದಾದ್ರೂ ಕಂಟ್ರಿ ಜಾಯಿನ್ ಆಗ್ತಲೇ ಇರುತ್ತೆ ನ್ಯಾಟೋ ಒಂದು ಪಡೆಗೆ. ಅದರಲ್ಲಿ ಇತ್ತೀಚೆಗೆ 2023 ಫಿನ್ಲ್ಯಾಂಡ್ ಏನಾಗಿತ್ತು, ಅದೇ ರೀತಿ 2024 ಸ್ವೀಡನ್ ಜಾಯಿನ್ ಆಗಿದೆ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಫುಲ್ ಫಾರ್ಮ್ ಗೊತ್ತಿರಲಿ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಮಿಲಿಟರಿ ಅಲಯನ್ಸ್. ಇದು ಎಕನಾಮಿಕ್ ಅಲಯನ್ಸ್ಗಳಿರ್ತವೆ. ಎಕನಾಮಿಕ್ ಅಲಯನ್ಸ್, ಸೋಷಿಯಲ್ ಅಲಯನ್ಸ್ ಮತ್ತು ಮಿಲಿಟರಿ ಅಲಯನ್ಸ್ ಅಂತ ಇರ್ತವೆ. ಇದು ಇಂಟರ್ನ್ಯಾಷನಲ್ ಮಿಲಿಟರಿ ಅಲಯನ್ಸ್. ಗೊತ್ತಾಗ್ತಿದೆಯಾ? ಮಿಲಿಟರಿ ಅಲಯನ್ಸ್ ಅಂತ ಕರೀತಾರೆ. ಕನ್ಸಿಸ್ಟಿಂಗ್ ಆಫ್ 32 ಮೆಂಬರ್ ಆಫ್ ದಿ ಸ್ಟೇಟ್ಸ್ ಫ್ರಮ್ ಯುರೋಪ್ ಆ್ಯಂಡ್ ನಾರ್ತ್ ಅಮೇರಿಕಾ. ಯುರೋಪ್ ಮತ್ತು ನಾರ್ತ್ ಅಮೇರಿಕಾದಲ್ಲಿ ಹೊಂದಿರುವ 32 ಮೆಂಬರ್ಗಳು ಈ ಒಂದು ನ್ಯಾಟೋದಲ್ಲಿ ಇದೆ. ಇಟ್ ವಾಸ್ ಎಸ್ಟಾಬ್ಲಿಷ್ ಮಾಡ್ತು ಅಂದರೆ ನಾರ್ತನ್ ಟ್ರೀಟಿ ಅಂದರೆ 4 ಏಪ್ರಿಲ್ 1949 ಇದನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಓಕೆನಾ? ಆರ್ಟಿಕಲ್ 5 ಏನು ಹೇಳುತ್ತೆ ಕೇಳ್ತಾರೆ. ನ್ಯಾಟೋ ಗುಂಪಿನ ವಿಧಿ 5 ಏನು ಹೇಳುತ್ತೆ ಅಂತ ಹೇಳುತ್ತೆ ಅಂದರೆ, ನಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಇಡೀ ಇಷ್ಟು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡ್ದಂಗೆ ಅಂತ ಅರ್ಥ ಅಂತ ಹೇಳುತ್ತೆ. ಗೊತ್ತಾದ? ಏನಾದರೂ ಒಂದು ನ್ಯಾಟೋ ನ್ಯಾಟೋ ಕಂಟ್ರೀಸಲ್ಲಿ, ನ್ಯಾಟೋ ಗುಂಪಿನ ಕಂಟ್ರಿಗಳಲ್ಲಿ ಯಾವ್ದಾದ್ರು ಒಂದು ಕಂಟ್ರಿಗೆ ಅಟ್ಯಾಕ್ ಆದರೆ ಅದು ಎಲ್ಲ ಕಂಟ್ರಿಗೂ ಮೇಲೆ ಅಟ್ಯಾಕ್ ಮಾಡೋದಂತ ಮೀನಿಂಗ್ ಬರುತ್ತೆ. ಆ ಥರ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಆರ್ಟಿಕಲ್ ಇರುತ್ತೆ ನೋಡಿ. The Article 5 of the treaty states that an armed attack occur against one of the member states, it shall be considered as attack against all members, and other members shall assist ಅಟ್ಯಾಕ್ ಮೆಂಬರ್ ವಿತ್ ಆರ್ಮಡ್ ಫೋರ್ಸ್ ನೆಸೆಸರಿ. ಗೊತ್ತಾಗ್ತಿದೆಯಾ? ಈಗೇನು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಯ್ತಲ್ಲ, ಇದೇ ಒಂದು ಕಾರಣಕ್ಕೆ ನ್ಯಾಟೋ ಪಡೆಗೆ ಸೇರ್ಕೊಂಡು ಹೋಗ್ತಿತ್ತು ಉಕ್ರೇನ್. ಅದಕ್ಕೋಸ್ಕರನೇ ರಷ್ಯಾದವರು ಸ್ವಲ್ಪ ಅಪೋಸ್ ಮಾಡಿ ಯುದ್ಧ ಎಲ್ಲ ಸ್ಟಾರ್ಟ್ ಆಗಿ ನಿಮಗೆಲ್ಲ ಗೊತ್ತಿದೆ ಕತೆ ಪುರಾಣ. ಗೊತ್ತಾಗ್ತಿದೆ. ಹಾಗಾಗಿ ಇಷ್ಟು ನಿಮಗೆ ತಿಳ್ಕೊಬೇಕಾಗಿರೋದು ನ್ಯಾಟೋ ಕಂಟ್ರೀಸ್ 1949 ಏಪ್ರಿಲ್ 4 ಗೊತ್ತಾಗ್ತಿದೆಯಾ ಎಸ್ಟಾಬ್ಲಿಷ್ ಆಗಿದ್ದು. ಗೊತ್ತಾಗ್ತಿದೆಯಾ? ಮತ್ತು ಇತ್ತೀಚೆಗೆ 2023 ಫಿನ್ಲ್ಯಾಂಡ್ ಜಾಯ್ನ್ ಆಯಿತು. ಸ್ವೀಡನು 2024 ಜಾಯ್ನ್ ಆಯಿತು. ಆರ್ಟಿಕಲ್ 5 ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಷ್ಟು ಈ ಒಂದು ನ್ಯಾಟೋ ಪಡೆಯ ಒಂದು ಇಂಪಾರ್ಟೆಂಟ್ ಅಂಶಗಳು.
ಓಕೆನಾ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನ್ಯೂಸಲ್ಲಿದೆ. ವೈ ನ್ಯೂಸ್ ಅಂದರೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಹ್ಯಾಸ್ ಸ್ಪಾಟೆಡ್ ದ ಅರ್ಲಿಯೆಸ್ಟ್ ನೋನ್ ಗ್ಯಾಲಕ್ಸಿ ನೇಮ್ಡ್ GS1Z140. ಈ ಒಂದು ಗ್ಯಾಲಕ್ಸಿ ನೇಮ್ನ ಏನು ಮಾಡಿದೆ, ಸ್ಪಾಟ್ ಮಾಡಿದೆ. ಹಾಗಾಗಿ ಇದು ನ್ಯೂಸ್ ಇದೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಇಟ್ ಇಸ್ ಎ ಮಾನೋಮೆಂಟಲ್ ಲೀಪ್ ಇನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಆಸ್ಟ್ರೋಫಿಸಿಕ್ಸ್. ಏನು ಬಾಹ್ಯಾಕಾಶನೇನ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತಿದೆ. ಇದನ್ನ ಎಷ್ಟರಲ್ಲಿ ಲಾಂಚ್ ಮಾಡಿದ್ರು ಅಂದರೆ 2021 ಇದನ್ನು ಏನು ಮಾಡಿದ್ರು, ಲಾಂಚ್ ಮಾಡಲಾಯಿತು. ಈಸ್ ದ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಸ್ಪೇಸ್ ಟೆಲಿಸ್ಕೋಪು. ಗೊತ್ತಾಗ್ತದೆ. ಈಗ ಪ್ರಸ್ತುತ ನಮ್ಮ ವರ್ಲ್ಡಲ್ಲಿ ಅಥವಾ ಪ್ರಪಂಚದಲ್ಲಿರೋ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಸ್ಪೇಸ್ ಟೆಲಿಸ್ಕೋಪ್. ಗೊತ್ತಾಗ್ತಿದೆಯಾ? ಇದ್ರದ್ದು ಅಡ್ವಾಂಟೇಜು ಅಂದರೆ ಬೇರೆ ಬೇರೆ ಗ್ಯಾಲಕ್ಸಿಗಳನ್ನ ಅಬ್ಸರ್ವ್ ಮಾಡೋಕ್ಕೆ, ಟೆರೆಸ್ಟ್ರಿಯಲ್ ಬಾಡಿಗಳನ್ನ ಅಬ್ಸರ್ವ್ ಮಾಡೋಕ್ಕೆ, ಸೂರ್ಯನಂಥ ಗ್ರಹಗಳನ್ನ, ಸೂರ್ಯನಂಥ ನಕ್ಷತ್ರಗಳನ್ನ ಅಭ್ಯಾಸ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಯುವರ್ ಬಿಲ್ಡ್ ಸರ್ವಿಂಗ್ ದ ಪೆರಿಮಿಯರ್ ಸ್ಪೇಸ್ ಬೇಸ್ಡ್ ಆನ್ ಅಬ್ಸರ್ವೇಟರಿ ನೆಕ್ಸ್ಟ್ ಡಿಕೇಡ್. ಈ ಡಿಕೇಡಲ್ಲಿ ಅತ್ಯುನ್ನತ ಒಂದು ಸ್ಪೇಸ್ ಬೇಸ್ಡ್ ಅಬ್ಸರ್ವೇಟರಿ ಆಗಿದೆ. ಗೊತ್ತಾಯ್ತಾ? ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಡೆವಲಪ್ಡ್ ಬೈ ನಾಸಾ ವಿತ್ ಕಂಟ್ರೀಸ್ ಆಫ್ ದಿ ಯುರೋಪಿಯನ್ ಆ್ಯಂಡ್ ಕೆನಡಿಯನ್ ಸ್ಪೇಸ್ ಏಜೆನ್ಸೀಸ್. ನೆನಪಲ್ಲಿರಲಿ, ನಾಸಾ ಪ್ಲಸ್ ಯುರೋಪಿಯನ್ ಆ್ಯಂಡ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಗೊತ್ತಾಗ್ತಿದೆಯಾ? ಇದನ್ನು ಯಾರು ಡಿಸೈನ್ ಅಬ್ಸರ್ವ್ ದ ಯೂನಿವರ್ಸ್ ಪ್ರೈಮರಿ ಆಫ್ ದ ಇನ್ಫ್ರಾರೆಡ್ ಸ್ಪೆಕ್ಟ್ರಮ್ನ ಅಬ್ಸರ್ವ್ ಮಾಡೋಕ್ಕೆ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ನ ಇದು ಮಾಡ್ತಾರೆ, ಅಂದರೆ ಸ್ಥಾಪನೆ ಮಾಡಿದ್ದಾರೆ. ಯಾರ್ಯಾರು ಅಂದರೆ ನಾಸಾ ಪ್ಲಸ್ ಯುರೋಪಿಯನ್ ಆ್ಯಂಡ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿಗಳು ಇದನ್ನು ಸೇರಿಕೊಂಡು ಮಾಡಿದೆ. ಇದನ್ನು ಲಾಂಚ್ ಎಷ್ಟಲ್ಲಿ ಮಾಡಿದ್ರೆ ಡಿಸೆಂಬರ್ 25, 2021 ಇದನ್ನು ಏನು ಮಾಡಿದರೆ, ಲಾಂಚ್ ಮಾಡಲಾಗಿದೆ. ಓಕೆನಾ. ನೆಕ್ಸ್ಟು ವರ್ಲ್ಡ್ಸ್ ಫಸ್ಟ್ ವುಡನ್ ಸ್ಯಾಟಲೈಟ್. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ, ಪ್ರಶ್ನೆ ಬರೋ ಚಾನ್ಸಸ್. ಯಾಕಂದರೆ ವುಡನ್ ಸ್ಯಾಟಲೈಟ್ನ ಜಪಾನ್ ಲಾಂಚ್ ಮಾಡಿದೆ. ಜಪಾನ್ ಟು ಲಾಂಚ್ ದ ವರ್ಲ್ಡ್ಸ್ ಫಸ್ಟ್ ವುಡನ್ ಸ್ಯಾಟಲೈಟ್. ಏನು, ಮರದ ಒಂದು ಕೃತಕ ಉಪಗ್ರಹವನ್ನು ಜಪಾನ್ ತನ್ನ ಜಪಾನ್ ಸ್ಪೇಸ್ ಏಜೆನ್ಸಿಯಿಂದ ಏನು ಮಾಡಿದೆ, ಲಾಂಚ್ ಮಾಡಿದೆ. ಜಪಾನ್ ಸ್ಪೇಸ್ ಏಜೆನ್ಸಿ ಜಾಕ್ಸಾ ಪ್ಲಾನ್ಸ್ ಟು ಲಾಂಚ್ ದ ವರ್ಲ್ಡ್ಸ್ ಫಸ್ಟ್ ವುಡನ್ ಸ್ಯಾಟಲೈಟ್ ಸೆಪ್ಟೆಂಬರ್ 2024 ಸೆಪ್ಟೆಂಬರ್ಗೆ ಇದು ಲಾಂಚ್ ಮಾಡುತ್ತಂತೆ. ಓಕೆನಾ. ದಿ ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ ಕಾಲ್ಡ್ ಲಿಗ್ನೋಸ್ಯಾಟ್ ವಾಸ್ ಡೆವಲಪ್ಡ್ ಬೈ ರಿಸರ್ಚರ್ ಕ್ಯೂಟೋ ಯೂನಿವರ್ಸಿಟಿ ಆ್ಯಂಡ್ ದಿ ಜಪಾನ್ ಲಾಗಿಂಗ್ ಕಂಪನಿ ಸುಮಿಟೋ ಫಾರೆಸ್ಟ್ರಿ ಅನ್ನೋ ಒಂದು ಕಂಪ್ನಿಗಳು ಸೇರಿಕೊಂಡು ಇದನ್ನು ಮಾಡಿದೆ. ಕ್ಯೂಟೋ ಯೂನಿವರ್ಸಿಟಿ ಆ್ಯಂಡ್ ಜಪಾನ್ ಲಾಗಿಂಗ್ ಕಂಪನಿ ಸುಮಿಟೋಟೋಮಾ ಫಾರೆಸ್ಟ್ರಿ ಅನ್ನೋ ಒಂದು ಕಂಪನಿ. ಇದು ಎಷ್ಟು ಸೆಂಟಿಮೀಟರ್ ಇದೆ? ಬರೀ 10 ಸೆಂಟಿಮೀಟರ್ ಇದೆ ಅಂತೆ. ಗೊತ್ತಾಯ್ತಾ? ಓನ್ಲಿ 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಅಂದರೆ ಒಂದು ನಮ್ಮ ಚಿಕ್ಕ ಸ್ಕೇಲ್ ಇದೆಯಲ್ಲ, ಅಷ್ಟು ಬರುತ್ತಂತಪ್ಪ. ಇಷ್ಟು ಬರ್ಬೋದು ಮ್ಯಾಕ್ಸಿಮಮ್. ಅದು ಗೊತ್ತಾಗ್ತಿದೆಯಾ? ಇಷ್ಟು ನೋಡಿ, ಇಲ್ಲಿದೆಯಲ್ಲ, ಇದೆ ವುಡನ್, ಇದೆಲ್ಲ ವುಡನ್. ಇದು ಗೊತ್ತಾಗ್ತಿದೆಯಾ? ಇದೆಲ್ಲ ವುಡನ್. ಇದು ಸೋಲಾರ್ ಪ್ಯಾನಲ್. ಓಕೆನಾ. ಇದು 10 ಸೆಂಟಿಮೀಟರ್ 4 ಇಂಚಸ್ ಬರುತ್ತಂತೆ. ಲಿಗ್ನೋಸ್ಯಾಟ್ ಈಸ್ ಕ್ರಾಫ್ಟೆಡ್ ಫ್ರಮ್ ಮಂಗೋಲಿಯಾ ವುಡ್. ಯಾವ ವುಡ್ಡಿಂದ ಮಾಡಿದ್ದಾರೆ ಅಂದರೆ ಮಂಗೋಲಿಯಾ ವುಡ್. ನೆನಪಲ್ಲಿರಲಿ, ಮಂಗೋಲಿಯಾ ವುಡ್. ಸೆಲೆಕ್ಟೆಡ್ ಫಾರ್ ಇಟ್ಸ್ ಸ್ಟ್ರೆಂತ್ ಆ್ಯಂಡ್ ವರ್ಕಬಿಲಿಟಿ. ಗೊತ್ತಿದೆ ಅದಕ್ಕೆ, ಅದರದ ಸ್ಟ್ರೆಂತ್. ಯಾಕೆಂದರೆ ಸ್ಪೇಸ್ಗೆ ಹೋದಾಗ ಲೀಟ್ ಮತ್ತು ಈ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆ, ಅಟ್ಮಾಸ್ಫಿಯರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ತಡ್ಕೋಬೇಕು. ಆ ಅದಕ್ಕೋಸ್ಕರ ಈ ಸ್ಟ್ರೆಂತ್ನ ಮತ್ತು ವರ್ಕಬಿಲಿಟಿನ ಕನ್ಸಿಡರ್ ಮಾಡಿ ಮಂಗೋಲಿಯಾ ವುಡ್ನ ಈ ಒಂದು ಸ್ಪೇಸ್ ಕ್ರಾಫ್ಟ್ಗೆ ಇದನ್ನು ಮಾಡಿದರೆ ಸೆಲೆಕ್ಟ್ ಮಾಡಿದ್ದಾರೆ. ಸ್ಪೇಸ್ ಎಕ್ಸ್ಪೋಜರ್ ಟೆಸ್ಟ್ ವೇರ್ ಕಂಡಕ್ಟೆಡ್ ಚೆರ್ರಿ ಬ್ರೀಚ್ ಆ್ಯಂಡ್ ಮಂಗೋಲಿಯಾ ವುಡ್ ಚಿಪ್ಸ್. ಈ ಮೂರನ್ನೂ ಚೆರ್ರಿ ಬ್ರೀಚ್ ಆ್ಯಂಡ್ ಮಂಗೋಲಿಯಾ ವುಡ್ ಚಿಪ್ಸ್ನ ಟೆಸ್ಟ್ ಮಾಡಿದರೆ ಅದರಲ್ಲಿ ಮಂಗೋಲಿಯಾನ ಏನು ಮಾಡಿದರೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಲಿಗ್ನೋಸ್ಯಾಟ್ ಇಸ್ ಕಾಂಬಿನೇಷನ್ ಆಫ್ ದಿ ವರ್ಡ್ಸ್ ಲಿಗ್ನೋ, ಎ ಪ್ರಿಫಿಕ್ಸ್ ಮೀನಿಂಗ್ ವುಡ್ ಆ್ಯಂಡ್ ದಿ ಸ್ಯಾಟಲೈಟ್ಸ್. ನೋಡಿ, ಲಿಗ್ನೋ ಅಂದರೆ ಅದರಲ್ಲಿ ಪ್ರಿಫಿಕ್ಸ್ ಏನಿದೆಯಲ್ಲ ಅದು ವುಡ್ ಅಂತ ಮೀನಿಂಗ್ ಕೊಡ್ತದೆ, ಲಿಗ್ನೋ ಅಂದರೆ. ಇದು ಸ್ಯಾಟ್ ಅಂದರೆ ಸ್ಯಾಟಲೈಟ್ ಅಂತ, ಲಿಗ್ನೋಸ್ಯಾಟ್. ಗೊತ್ತಾಗ್ತಿದೆಯಾ? ದ ಇನಿಷಿಯೇಟಿವ್ ಏಮ್ಸ್ ಟು ರೆಡ್ಯೂಸ್ ದ ಸ್ಪೇಸ್ ಡೆಬ್ರೀಸ್. ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಸ್ಪೇಸ್ ಡೆಬ್ರೀಸ್ನು ತುಂಬ ಜಾಸ್ತಿ ಆಗ್ತಿದೆ. ಅದಕ್ಕೆ ನಮ್ಮ ಇಂಡಿಯಾನೂ ಸಹ 0 ಡೆಬ್ರೀಸ್ ಮಾಡೋಕೆ 2030 ಒಳಗೆ 0 ಮಾಡಬೇಕು ಅಂತ ನಾವು ಟಾರ್ಗೆಟ್ ಹಾಕ್ಕೊಂಡಿದ್ವಿ. ನೇತ್ರ ಅಂತ ಒಂದು ಪ್ರಾಜೆಕ್ಟ್ನು ತೊಗೊಂಬಂದಿದ್ವಿ. ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮುಂದೇನು ಅದು ಆ ಕಾನ್ಸೆಪ್ಟ್ ಬಂದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್, ಸ್ಪೇಸ್ ಡೆಬ್ರೀಸ್ ಆ್ಯಂಡ್ ಪ್ರಮೋಟ್ ಮೋರ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಸ್ಪೇಸ್ ಆ್ಯಕ್ಟಿವಿಟಿ. ಯಾಕೆಂದರೆ ಎಲ್ಲ ದೇಶಗಳು ಏನು ಮಾಡ್ತವೆ, ಸ್ಯಾಟಲೈಟ್ನ ಲಾಂಚ್ ಮಾಡ್ತವೆ. ಸ್ಯಾಟಲೈಟ್ ಲಾಂಚ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಸ್ಪೇಸ್ ಡೆಬ್ರಿಸ್ ಉಳ್ಕೊಂತವೆ. ಅಂದರೆ ಈ ಕಸ ಅಂತ ಕರಿಬೋದು, ಸ್ಪೇಸ್ ಕಸ ಅಂತ ಕರಿಬೋದು, ಅಥವಾ ಬಾಹ್ಯಾಕಾಶ ಕಸ ಅಂತ ಕರಿಬೋದು. ಏನಂದರೆ ಅವು ಹೋಗಿ ಅಲ್ಲಿ ಯೂಸ್ಲೆಸ್ ಆದಾಗ ಅಲ್ಲೇ ಸುತ್ತಾ ಇರ್ತವೆ. ಗೊತ್ತಾಗ್ತಿದೆ, ಅವನ್ನ ಹೊರಗಡೆ ತರೋಕ್ಕಾಗಲ್ಲ. ಅಂತ ಹೊರಗಡೆ ತರಬೇಕು ಅಂತಂದಾಗ ಅವು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗಿರಬೇಕು, ಅಥವಾ ಅಲ್ಲೇ ಸುಟ್ಟೋಗಿರಬೇಕು, ಅಥವಾ ಅಲ್ಲೇ ಅವು ರೆಡ್ಯೂಸ್ ಆಗಿರಬೇಕು. ಅದಕ್ಕೋಸ್ಕರ ಈ ವುಡ್ನ ಯಾಕೆ ಈಗ ಯೂಸ್ ಮಾಡ್ತಿದ್ದಾರೆ ಅಂದರೆ ಮೇಜರ್ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಈ ಸ್ಪೇಸ್ ಡೆಬ್ರಿಸ್ನ ಕಮ್ಮಿ ಮಾಡಬೇಕು. ಅಂದರೆ ಈ ಸ್ಪೇಸ್ ಆ್ಯಕ್ಟಿವಿಟಿನ ಮೋರ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ, ಪರಿಸರ ಸ್ವಚ್ಛತೆಯನ್ನು ಕಾಪಾಡೋಕ್ಕೋಸ್ಕರ ಈ ಒಂದು ಸ್ಪೇಸ್ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದಾರೆ. ಹಾಗಾಗಿ ಲಿಗ್ನೋ ಅಂದರೆ ಮರ, ವುಡ್
ಸ್ಯಾಟ್ ಅಂದರೆ ಸ್ಯಾಟಲೈಟು. ಯಾವೊಂದು ಸಿಂಪಲ್ ತಿಳ್ಕೊಳ್ಳಿ, ಗ್ರೂಪ್ ಸಿ ಅವ್ರನ್ನವ್ರಿಗಾದರೆ ಯಾವೊಂದು ಸ್ಪೇಸ್ ಏಜೆನ್ಸಿ ಲಿಗ್ನೋಸ್ಯಾಟ್ ಅನ್ನೋ ಒಂದು ಮರದ ಉಪಗ್ರಹವನ್ನು ಉಡಾವಣೆ ಮಾಡಿಲಾಯಿತು ಕೇಳ್ಬೋದು, ಅಥವಾ ಮರದ ಉಪಗ್ರಹವನ್ನು ಯಾರು ಉಡಾವಣೆ ಮಾಡಿದ್ರು ಕೇಳ್ಬೋದು. ಯಾವ ಉಡ್ಡಿಂದ ಆ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಿದ್ದಾರೆ ಎಷ್ಟು ಸೆಂಟಿಮೀಟರ್ ಇದೆ ಅಂತಲೂ ಸಹ ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ ನೆನಪಬೇಕು. ಇದು 2024 ಸೆಪ್ಟೆಂಬರಲ್ಲಿ ಇದನ್ನು ಏನು ಮಾಡ್ತಿದ್ದಾರೆ, ಲಾಂಚ್ ಮಾಡ್ತಾಯಿದ್ದಾರೆ. ಇಷ್ಟು ಇದ್ರ ಬಗ್ಗೆ ನಿಮಗೆ ಇರಬೇಕಾದ ಮಾಹಿತಿ. ಓಕೆನಾ. ನೆಕ್ಸ್ಟು RTO ಆಪ್ಷನಲ್ ಫಾರ್ DL. ಮೊದಲೇನು ಮಾಡ್ತಿದ್ವಿ, ಈಗ ನಾವೆಲ್ಲ DL ಮಾಡಿಸ್ಬೇಕು ಅಂದರೆ RTOಗೆ ಹೋಗ್ತಾ ಇದ್ವಿ, ಗೊತ್ತಾಗ್ತಿದೆಯಾ. RTOಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿ, ಅಥವಾ ಈ ಏಜೆನ್ಸಿಗಳು ಇರ್ತಿದ್ವು, ಕಾರ್ ಡ್ರೈವಿಂಗ್ ಸ್ಕೂಲ್ಗಳು ಎಲ್ಲ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ವಿ, ಅವ್ರಿಗೆ ದುಡ್ಡು ಕೊಟ್ಟು ಅವ್ರಿಗೆ ಕಮಿಷನ್ ತೊಗೊಂಡು RTOದಲ್ಲಿ ಏನು ಮಾಡ್ತಾಯಿದ್ರು, DL ಮಾಡಿಕೊಡಿದ್ರು. ಆಮೇಲೆ ಒಂದು ಆಪ್ಷನ್ ಬಂತು, ಈ ನಮ್ಮದು ಸಾರಥಿ ಮತ್ತು ಪೋರ್ಟಲ್ ಮುಖಾಂತರ ನಾವೇ ಅಪ್ಲೈ ಮಾಡಿ ₹300 ಕಟ್ಟಿ DLನ ತಗೋಬೋದು, ಗೊತ್ತಾಗ್ತದೆ. ಈಗಾದರೆ RTO ಏನು ಮಾಡಿದೆ, RTO ಬರೋದನ್ನೇ ಆಪ್ಷನ್ ಮಾಡಾಕ್ಬಿಟ್ಟಿದೆ, ಗೊತ್ತಾಗ್ತಿದೆಯಾ. RTO ಆಪ್ಷನ್ ಫಾರ್ DL ಅಂದರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ 1 ಜೂನ್ 2024 ಚಾಲನಾ ಪರವಾನಗಿ ಪಡೆಯುವ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ ಉದ್ದೇಶದಿಂದ ಹೊಸ ನಿಯಮಗಳನ್ನು ಪ್ರಕಟಿಸಿದೆ. ಏನು ಹೊಸ ನಿಯಮಗಳು ಅಂದರೆ, ನೀವು ಅಪ್ಲಿಕೇಶನ್ ಹಾಕಿ ನೀವು ಚೂಸ್ ಮಾಡ್ತೀರೋ ಆ ಒಂದು ಸೆಂಟ್ರಿಗೆ ಹೋಗಿ ಬೇಕಾದ್ರೆ ಡ್ರೈವಿಂಗ್ ಕೊಡ್ಬೋದು. ನೀವು RTOಗೆ ಹೋಗಬೇಕು ಅಂತೇನಿಲ್ಲ. ಮೊದಲು ಹೋಗಿ RTOದಲ್ಲಿ ಏನು ಮಾಡಬೇಕು, ಡ್ರೈವಿಂಗ್ ಟೆಸ್ಟ್ ಮಾಡಬೇಕಿತ್ತು, ಅದಕ್ಕೆ ನೀವು ಕಲಿತು ಹೋಗಬೇಕಿತ್ತು. ಬಟ್ ಆದರೆ ಈಗಲೂ ಕಲಿಬೇಕು. ಆದರೆ ಪ್ರೈವೇಟ್ ಏಜೆನ್ಸಿಗಳಿಗೂ ಅವಕಾಶ ಕೊಟ್ಟು, ಪ್ರೈವೇಟ್ ಏಜೆನ್ಸಿಗಳು ಬೇಕಾದ್ರೆ DL ಟೆಸ್ಟ್ನ ಕಂಡಕ್ಟ್ ಮಾಡಿ ಅವರು ಏನು ಮಾಡ್ಬೋದು, ಅಪ್ರೂವಲ್ ಮಾಡ್ಬೋದು. ಇದರಿಂದ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ, ಗೊತ್ತಾಗ್ತಿದೆಯಾ. ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಆರಾಮ್ಸೆ ನೀವು ಅಲ್ಲಿ ಹೋಗಿ RTOದಲ್ಲಿ ತುಂಬ ಕ್ಯೂ ಇರ್ತೀವಿ, ನೋಡಿರ್ತೀರಿ RTOಗಳಲ್ಲಿ ಎಷ್ಟು ದಿನಕ್ಕೆ ಎಷ್ಟು ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಿರ್ತಾರೆ ಅಂದರೆ, ಅವ್ರನ್ನೆಲ್ಲ ಟೆಸ್ಟ್ ಕಂಡಕ್ಟ್ ಮಾಡೋ ಅಷ್ಟೊತ್ತಿಗೆ ಅವ್ರ ಮೇಲೆ ಪ್ರೆಷರ್ ಬೀಳ್ತಾ ಇತ್ತು ಈ RTOದಲ್ಲಿ. ಈ ಪ್ರೈವೇಟಿಗೆ ಕೊಡೋದ್ರಿಂದ ಅದು ಕಮ್ಮಿ ಆಗುತ್ತೆ. ಬಟ್ ಆದರೆ ಪ್ರೈವೇಟಲ್ಲಿ ಏನು ಮಾಡ್ತಾರೆ, ಕೆಲವು ಭ್ರಷ್ಟಾಚಾರ ಅದು ಇದು ಬೇಗ ಗೊತ್ತಿಲ್ದವ್ರಿಗೂ ಸಹ, ಅಂದರೆ ಲೈಕ್ ಸುಮ್ಮನೆ ಸ್ವಲ್ಪ ಓಡ್ಸಕ್ಕೆ ಬಂದ ಸಾಕಂತವ್ರಿಗೂ DL ಕೊಟ್ಬಿಟ್ಟು ಇದು ಮಾಡೋದ್ರಿಂದ ಅವರು ನಾಳೆ ರೋಡಿಗೆ ತೊಗೊಂಬಂದು ಆಕ್ಸಿಡೆಂಟ್ ಮಾಡಿ ಅವ್ರ ಸಾಯೋದಲ್ಲ ಬೇರೆನೂ ಸಾಯಿಸಿ ದೊಡ್ಡ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ನೋಡೋಣ ಇದು ಫ್ಯೂಚರಲ್ಲಿ ಯಾವ ರೀತಿ ಇದ್ರದ್ದು ಬಗ್ಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಆಮೇಲೆ ಇದನ್ನು ನಿಯಮಗಳು ತಿದ್ದುಪಡಿ ಮಾಡ್ಬೋದು. ಹೊಸ ನಿಯಮಗಳಲ್ಲಿ ಅರ್ಜಿದಾರರಿಗೆ ತಮ್ಮ ಚಾಲನಾ ಪರೀಕ್ಷೆಗಳನ್ನು ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳಲ್ಲಿ ತೆಗೆದುಕೊಳ್ಳುವ ಆಯ್ಕೆಯನ್ನು ಹೊಂದಿದ್ದಾರೆ. ಇದು ಪ್ರಾದೇಶಿಕ ಕಚೇರಿಗಳಲ್ಲಿ RTO ದಟ್ಟಣೆಯನ್ನು ಕಡಿಮೆ ಮಾಡುತ್ತೆ. ಹೊಸ ನಿಯಮ ಹೊಸ DLಗೆ ಅಗತ್ಯವಾದ ದಾಖಲೆಗಳನ್ನು ಕಡಿಮೆ ಮಾಡುತ್ತೆ. ದಾಖಲೆಗಳನ್ನ ಕಡಿಮೆ ಕೊಟ್ಟು ಬೇಕಾದ್ರೆ DLನ ಪಡ್ಕೋಬೋದು, ಆಮೇಲೆ ಅದರದ್ದು ವೆರಿಫೈ ಮಾಡ್ಬೋದು. ಆಗ ವಾಹನದ ಪ್ರಕಾರವನ್ನು ಆಧರಿಸಿದೆ, ಅಂದರೆ ಎಲ್ಲ ವಾಹನಗಳು ಇದು ಅಪ್ಲೈ ಆಗಲ್ಲ. ಮೇ ಬಿ ಫೋರ್ ಮಾತ್ರ ಇದನ್ನು, ಅದು ಲೈಟ್ ವೆಹಿಕಲ್ಸ್ಗೆ ಮಾತ್ರ ಅವಕಾಶ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಇದು ಬಂದಾಗ ಏನಾಗುತ್ತೆ, ಇಷ್ಟು ಮಾತ್ರ ತಿಳ್ಕೊಂಡಿರಿ. ಮುಂದಿನ ಒಂದು ಕಾನ್ಸೆಪ್ಟ್ ಏನಂದರೆ ನಗೇರಿಯಾ ಫೌಲೇರಿ. ಇದು ಈಗ ತುಂಬ ನ್ಯೂಸಲ್ಲಿದೆ. ಯಾಕೆಂತಂದರೆ ಕೇರಳದ ಮಲಪ್ಪುರಂನಲ್ಲಿರೋ ಬಾಲಕಿ ನಗೇರಿಯಾ ಫೌಲೇರಿ ಸೋಂಕಿನಿಂದ ಇತ್ತೀಚೆಗೆ ಸಾವನ್ನಪ್ಪಿಳಿದು. ಕೇರಳದ ಮಲಪ್ಪುರಂನಲ್ಲಿ ಬಾಲಕಿ ನಗೇರಿಯಾ ಫೌಲೇರಿ ಅನ್ನೋ ಒಂದು ಏನು ಅಮೀಬಾ ಇದೆಯಲ್ಲ, ಇದು ಹೋಗಿ ಅದು ಮೆದುಳು ತಿಂದು ಅವರು ಸತ್ತು ಹೋಗಿದ್ದಾರೆ. ನಗೇರಿಯಾ ಫೌಲೇರಿಯನ್ನು ಸಾಮಾನ್ಯವಾಗಿ ಮೆದುಳು ತಿನ್ನುವ ಅಮೀಬಾ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದೆಯಾ. ಇವು ಸರೋವರಗಳು, ಬಿಸಿ ನೀರಿನ ಬುಗ್ಗೆಗಳಂತ ಬೆಚ್ಚಗಿನ ಸಿಹಿ ನೀರಿನ ಪರಿಸರದಲ್ಲಿ ಇವು ಕಂಡು ಬರ್ತಾವಂತೆ, ಗೊತ್ತಾಯ್ತು. ನಗೇರಿಯಾ ಫೌಲೇರಿ ಅನ್ನೋದು ಗೊತ್ತಾಯ್ತಾ. ನಗೇರಿಯಾ ಫೌಲೇರಿ ಕೆರೆ, ಈಜುಕೊಳಗಳಲ್ಲಿ, ನದಿ ಮುಂತಾದ ಸ್ಥಳಗಳು ಏಕಕೋಶ ಜೀವಿಗಳು, ಅಮೀಬಾ ಅಂತ ಕರೀತಾರೆ. ಏಕಕೋಶ ಜೀವಿಗಳಾಗಿವೆ. ಇವು ಲವಣಾಕ್ತ ಪರಿಸರಗಳಲ್ಲಿ ಕಂಡುಬರುವುದಿಲ್ಲ, ಬದುಕುವುದಿಲ್ಲ. ಯಾಕೆಂದರೆ ಅವು ಸಲೈಟಿ ಇದ್ದರೆ ಅವು ಬದುಕಲ್ಲ, ಯಾಕೆಂದರೆ ಅವು ಜರ್ಮಿನೇಷನ್ ಆಗಲ್ಲ. ಅದಕ್ಕೋಸ್ಕರ ಆದ್ದರಿಂದಲೇ ಈ ಅಮೀಬಾಸ್ ಏನು ಸಮುದ್ರ ನೀರಿನಲ್ಲಿ ಕಂಡುಬರುವುದಿಲ್ಲ, ಗೊತ್ತಾಗ್ತದೆ. ಇವು ನದಿ ಮತ್ತು ಕೆರೆಗಳು, ಕೊಳಗಳಲ್ಲಿ, ಈಜುಕೊಳಗಳಲ್ಲಿ ಇವು ಕಂಡು ಬರ್ತವೆ, ಗೊತ್ತಾಗ್ತಿದೆಯಾ. ಸಾಮಾನ್ಯವಾಗಿ ಅಮೀಬಾವು ಮೂಗಿನ ಮೂಲಕ ದೇಹವನ್ನು ಪ್ರವೇಶಿಸುತ್ತದೆ. ಈ ಮೂಲಕ ಮೆದುಳನ್ನು ಪ್ರಯಾಣಿಸುತ್ತೆ. ಮೂಗಿನ ಮೂಲಕ ಹೋಗ್ಬಿಟ್ಟು ಆಮೇಲೆ ಅದು ಮೆದುಳನ್ನು ಪ್ರವೇಶ ಮಾಡುತ್ತೆ. ಇಲ್ಲಿ ಗೊತ್ತಾಗ್ತಿದೆಯಾ, ಇಲ್ಲಿ ಮೂಗಿರುತ್ತೆ, ಇದ್ರ ಒಳಗಡೆ ಹೋದರೆ ಮೆದುಳನ್ನು ತಿನ್ನುತ್ತೆ ಅಂತೆ. ಈ ಮೂಲಕ ಅಮೀಬಿಕ್ ಮೆನಿಂಜೋ ಎನ್ಸೆಫಲೈಟಿಸ್, ಗೊತ್ತಾಯ್ತಾ. ಪ್ಯಾಮ್ ಅಂತ ಕರೀತಾರೆ, ಅಮೀಬಿಕ್ ಮೆನಿಂಜೋ ಎನ್ಸೆಫಲೈಟಿಸ್ ಅಂತ ಕರೀತಾರೆ. ಇದು ಮರಣಾಂತಿಕ ಕಾಯಿಲೆ ಆಗಿದೆ. ಈ ಕಾಯಿಲೆ ಏನಾದ್ರು ಬಂದರೆ ಗ್ಯಾರಂಟಿ ಸಾವು ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ಮೆದುಳನ್ನ ಫುಲ್ ತಿನ್ನುತ್ತಂತೆ ಈ ಅಮೀಬಾ. ಅದಕ್ಕೋಸ್ಕರ ನಗೇರಿಯಾ ಫೌಲೇರಿ ಕೇಳ್ಬೋದು ಪ್ರಶ್ನೆ. ನಗೇರಿಯಾ ಫೌಲೇರಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಮೆದುಳು ತಿನ್ನುವ ಕಾಯಿಲೆ ಅಂತ ಕೇಳ್ಬೋದು, ಅಥವಾ ಎಲ್ಲಿ ಕಂಡು ಬಂತು ಸಹ ಅಂತ ಕೇಳ್ಬೋದು. ಇಂಪಾರ್ಟೆಂಟ್, ನೆನಪಲ್ಲಿ ಇರಲಿ.